ಸಾದಳ್ಳಿ ಅಂತ ಗ್ರಾಮದಲ್ಲಿ ಅಣ್ಣ ತಮ್ಮಂದ್ರಿದ್ರು. ಅಣ್ಣ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದ, ತಮ್ಮ ಊರಲ್ಲಿದ್ದ. ಒಂದು 10 ಎಕರೆ ಜಮೀನಿತ್ತು, ಗದ್ದೆ. ಅಣ್ಣ ಒಳ್ಳೆ ಸಂಪಾದನೆ ಮಾಡ್ತಿದ್ದ, ಆದರೂ ಊರಿಗೆ ಬಂದು ತಮ್ಮನ ಮನೆಯೆಲ್ಲ ಕಟ್ಸ್ಕೊಟ್ಟ. ಒಂದು ದಿವ್ಸ ಫೋನ್ ಮಾಡ್ದ ಅಣ್ಣ ತಮ್ಮನಿಗೆ, ತಮ್ಮ ನಾಳಕ್ಕೆ ಊರ ಯಜಮಾನ್ರು 4 ಜನ ಸೇರಿಸ್ಬಿಡಪ್ಪ ಅಂದ. ಯಾಕಣ್ಣ ಅಂದ. ಯಾಕಣ್ಣ ಅಂದರೆ ಮಕ್ಕಳು ದೊಡ್ಡವ್ರು ಆದಕ್ಕನಪ್ಪ, ಹಿಂಗೆ ಇರೋಕ್ಕಾದದ, ಅದೇನು ದೊಡ್ಡವ್ರ ಸಮ್ಮುಖದಲ್ಲಿ ಭಾಗ ಮಾಡ್ಕೊಂಬಿಟ್ರೆ ಆಯಿತು ಅಂದ. ಹೋಯ್ತು ತಮ್ಮಂಗೆ ಜೀವ. ಬಾಗಿಗೆ ಬರ್ತಾವನೆಲ್ಲಪ್ಪ ಅವನು, ಏನೇನು ಇಸ್ಕೊಂಡನೋ, ಮೊನ್ನೆ ತಾನೇ ಬೋರ್ ಹಾಕ್ಸಿವಿ, ಅದು ನನಗೆ ಬೇಕು ಅಂದನೋ ಏನೋ. ತಲೆ ಕೆಡ್ಸ್ಕೊಂಬಿಟ್ಟ. ಊರ ಯಜಮಾನ್ರಿರ್ತಾವೆಲ್ಲ, ಹೋಗು ನನಗೆ ಗಂಟೆ ಕೂತವನೆ. ಹುಷಾರು ಅಣ್ಣ, ಹೆದರ್ಕೋಬೇಡಿ ನಮ್ಮ ಅಣ್ಣಂಗೆ, ಅವನೇನು ಪ್ಲ್ಯಾನ್ ಮಾಡ್ಕೊಬತ್ತಾ ಇದ್ದಾನೋ ಗೊತ್ತಿಲ್ಲ, ನಮ್ಮ ಮತ್ತಿಗೆ ಮೊದಲೇ ಸರಿ ಇಲ್ಲ, ಇವತ್ತು ಗಟ್ಟಿಯಾಗಿ ಮಾತಾಡಿ ಕಷ್ಟಪಟ್ಟು ಉಳಿಸ್ರು. ನಾನು ತೋಟ ನೋಡ್ಕೊಳ್ಳೋಣ, ಊರ ಯಜಮಾನ್ರು ನಡ್ಲ, ಅವ್ನು ಬರಲಿ, ಅದು ಏನು ಹೇಳೋದು ನೋಡಮ್ಮ ಅಂದರು. ಹೊಡೆದಾಡಕ್ಕೆ ಬೇಕಲ್ಲಪ್ಪ, ಬಾಮೈಕ್ಳು ಬೇರೆ ಕರ್ಸವನೇ ಫೋನ್ ಮಾಡಿ. ಏನು ಅಣ್ಣ ಬಂದ, ಏನಿಲ್ಲ ಮಗ, ಊರ ಯಜಮಾನ್ರಿಗೆ ಹೇಳು ಅಂದರೆ ಊರು ಜನ ಎಲ್ಲ ಒಂದೇ ತಗ ಸೇರಿಸಿದಿ ಅಂದ. ಬೇಕಂಬ, ಭಾಗ ಮಾಡ್ಕೋ ಬೇಕನ ಅಂದ. ಇರಲಿ ನಡಿಯಪ್ಪ. ಕೂತ್ಕೊಂಡ್ರು. ಊರ ಯಜಮಾನ್ರು, ಏನಪ್ಪ ಏನೋ ಭಾಗ ತಗೋಬೇಕು ಅಂದಂತೆ. ಹೌದಲ್ವ ಸ್ವಾಮಿ, ನಾನು ನನ್ನ ತಮ್ಮ ಚೆನ್ನಾಗಿವಿ, ನಾಳಕ್ಕೆ ನನ್ನ ಮಕ್ಳು ಹಿಂಗಿರ್ಬೇಕಲ್ಲಪ್ಪ. ನನ್ನ ಮಕ್ಳು ಬಂದು ನನ್ನ ತಮ್ಮನೊಂದು ಜಗಳ ಆಡ್ಬಿಟ್ರೆ ನನಗೆ ಅದೇ ಭಯ. ಈಗ ಆಯ್ತು ಬಿಡು, ಈಗ 1 ವರ್ಷದಲ್ಲಿ ಮನೆ ಕಟ್ಟಿದ್ದೀರಿ, 1 ಎಕರೆ ಗದ್ದೆ ಅದೇ, ಇವೆಲ್ಲ ಭಾಗ. ಯಜಮಾನ್ರೆ, ನಾನು ಅದಕ್ಕೆ ಬಂದಿಲ್ಲ ಕಣ್ರಪ್ಪ, ನಾನು ಅದಕ್ಕೆ ಬಂದಿಲ್ಲ. ನೀವೆಲ್ಲ ನಮ್ಮೂರು ಹಿರೀಕರು, ನಾನು ಎಲ್ಲೋ ಸೇರ್ಕೊಂಡಿವ್ನಿ. ಊರಲ್ಲಿ ಇದ್ಕೊಂಡು ನಮ್ಮ ಅಪ್ಪ ಅವ್ನು ನೋಡ್ಕೊಂಡು ನನ್ನ ತಮ್ಮ ತಿಥಿಗೆ ಬಂದೆ ಅಷ್ಟೇ. ನನ್ನ ತಮ್ಮ ಚೆನ್ನಾಗಿರ್ಬೇಕು. ಭಾಗ ಏನೂ ಇಲ್ಲ ಇಲ್ಲಿ. 1 ವರ್ಷದಲ್ಲಿ ಕಟ್ಟಿರೋ ಮನೆ ನಂಗೆ ಬೇಡ, ಅವನೇ ಮಡಿಕಲಿ. ಪಕ್ಕದಲ್ಲಿ 2 ಕುಂಟೆ ಸೈಟ್ ಅದೇ, ಅದೊಂಚೂರು ನನಗಿರಲಿ ಅಷ್ಟೇ. 10 ಎಕರೆ ಗದ್ದೆ ಅದು ನಂದು. ನನ್ನ ಹಳ್ಳಿ, ನನ್ನ ಗ್ರಾಮ, ನಾನು ನನ್ನ ಹೆಂಡತಿ ಸತ್ರೆ ಮಣ್ಣು ಮಾಡೋಕ್ಕೆ ಜಾಗ ಇರಲಿ. 1 ಎಕರೆ ನನಗೆ, 9 ಎಕರೆ ನನ್ನ ತಮ್ಮನಿಗೆ ಅಂದ. ತಮ್ಮ ಅಳುಗ್ ಶುರು ಆಗ್ಬಿಟ್ಟ. ನಾ ತಪ್ಪು ತಿಳ್ಕೊಬಿಟ್ಟಿದ್ನಲ್ಲಪ್ಪ. ಎಲ್ಕ ಬೆಳಗಾನ 7,000 ರೂಪಾಯಿ ಎಣ್ಣೆ ಹೊಡ್ಸ್ಕೊಂಡು ಕುಣಿಸ್ಕೊಂಡು ಕೂತೀವಿ ನಾನು ಬೇರೆ. ಅಣ್ಣ ದೊಡ್ಡತನ ಮೆರೆದ್ಬಿಟ್ಟ. ಊರಲ್ಲಿ ಒಂದು ದೊಡ್ಡ ಹಬ್ಬ ಮಾಡಬೇಕು ಅಂತ. ಆ ಹಬ್ಬ 40 ವರ್ಷದಲ್ಲಿ ನಿಂತೋಗಿತ್ತು. ಯಾರೋ ಫೋನ್ ಮಾಡಿದ್ರಂತೆ, ಅಣ್ಣವ್ರೆ ಹಬ್ಬಕ್ಕೆ ಬರ್ಬೇಕು ನೀವು, ಆಮೇಲೆ ನೀವು ನಿಮ್ಮ ತಮ್ಮ ಭಾಗ ಆಗಿದ್ದೀರಿ, ಒಂದು ಮನೆಗೆ 5,000 ಸಾವಿರ ಹಾಕಿವಿ, ನೀವು ಕೊಡಬೇಕು ಅಂತ. ನಾನು ಬೇರೆ ಕೊಡ್ಬೇಕ್ರಪ್ಪ. ಹೌದು, ಭಾಗ ಆದ್ಮೇಲೆ ಕೊಡಲೇಬೇಕು, ನೀವು ಬೇರೆ ಆರತಿ ಕೊಡಬೇಕು ಅಂದರು. ಆಗೊಂಚೂರು ಯೋಚನೆ ಬತ್ತು ಅವನಿಗೆ. ಎಡ್ತಿಗೆ ಅಂದ, ನಾವು ಆರತಿ ಮಾಡಿಸ್ಬೇಕಲ್ಲ ಈಗ. ಅವಳೊಂದ್ಲು, ಹೌದಲ್ವಾ, ಈಗ ತಮ್ಮನಿಗೆ ಮನೆ ಕೊಟ್ಬಿಟ್ಮೇಲೆ ಆ ಮನೆ ಒಳಕ್ಕೆ ಹೋಗಿ ನಾವು ಆರತಿ ಮಾಡಿಸಿದ್ರೆ ಹಬ್ಬ ಅಲ್ಲ ಅದು. ಇನ್ನೂ ಹಬ್ಬ ಮಾಡೋಕ್ಕೆ 3 ತಿಂಗಳು ಟೈಮ್ ಅದೇ. ಸುಮಾರಾಗಿ ಒಂದು ಮನೆ ಕಟ್ಟುವ ಬಿಡು ಅಂದ್ಲು. ಸುಮಾರಾಗಿ ಏನು ಚೆನ್ನಾಗೆ ಕಟ್ಟುವ ಬಿಡು ಅಂದ ಅವನು. ಊರು ಫೋನ್ ಮಾಡ್ದ ತಮ್ಮನಿಗೆ, ನಾಳಕ್ಕೊಂಚೂರು JCP ಅವ್ರಿಗೆ ಹೇಳ್ಬಿಡಪ್ಪ, ಜಾಗ ಕ್ಲೀನ್ ಮಾಡಿಸು ಬರ್ತೀನಿ ಅಂದ. ಆ ಮುಳ್ಬೇಲಿ ಎಲ್ಲ ಕಿಳಿಸ್ತಿದ್ರು. ತಮ್ಮ ಹೆಂಡ್ತಿ ಕಿಟಕಿಲಿ ನೋಡಿದ್ಲು. ಏನೋ ನಿಮ್ಮ ಅಣ್ಣ ಏನೋ ಮಾಡ್ತಾವನೆ ಅಂದ್ಲು ಅವಳು. ಮನೆ ಕಟ್ಸನಂತೆ ಅಂದ ಅವನು. ಹಂಗೆ ಅಂತಿದ್ದಂಗೆ ತಪ್ಪಲೆ ರಾಪರಾಪನೆ ತಗೋ ಶುರು ಆಗೋದ್ಲು ಅವಳು. ಇದ್ಯಾಕೆ ಅಂದ. ನೋಡ್ದ, ಕೊನೆಗೂ ಎಂಥ ಕೆಲಸ ಮಾಡ್ದ ನಿಮ್ಮ ಅಣ್ಣ ಅಂದ್ಲು. ಏನು ಮಾಡ್ದ ಅಂದ. ನಮ್ಗೆ ಹಳೆ ಮನೆ ಕೊಟ್ಬಿಟ್ಟು ಹೊಸ ಮನೆ ಕಟ್ಟಿಸ್ಕೊತಾವನೆ ಅಂದ್ಲು ಅವಳು. ಹಳೆ ಮನೆ ಇಲ್ಲ ಈಗ ಮನೆ ಕಟ್ಟು 1 ವರ್ಷ 8 ತಿಂಗಳಾಗದು, 2 ವರ್ಷ ತುಂಬಲಿಲ್ಲ. 1 ವರ್ಷ ಅಲ್ಲ, 1 ತಿಂಗಳಾದರೂ ಹಳೆ ಮನೆಯೇ, ಹೊಸ ಮನೆಯೇ. ನಂಗೆ ಗೊತ್ತು ನಿಮ್ಮ ಮತ್ತಿಗೆದೇ ಪ್ಲ್ಯಾನು. ನಮ್ಮ ಮುಂಚೆರೆ ಮಾಡಿ ಮನೆ ಕಟ್ಕೊಂಡು ಮೆರೆದಾಡೋಕೆ ಮಾಡ್ತಾರೋ ಕತೆ ಇದು ಅಂತ ಅವಳು. ನೀನು ಯಾಕೆ ಇಲ್ದಿರೋದೆಲ್ಲ ಯೋಚನೆ ಮಾಡಿ. ಇಲ್ದಿರೋದಲ್ಲ ಮುದವಿ, ನಿಂಗೆ ಏನು ಗೊತ್ತಾದ್ದು, ಕತ್ಗೆದಂಗೆ ಐತಿ ಅಷ್ಟೇ. ನಿಂಗೇನು ಗೊತ್ತಾಗೋದಿಲ್ಲ. ನಿಮ್ಮ ಮತ್ತಿಗೆ ಇಷ್ಟು ಅಪ್ಪಕ್ಕೆ ಅಂತೇಳಿ ನನ್ನ. ಸುಮ್ಮನಿರು ಆಯಿತು, ಸುಮ್ಮನಿರು ಅಲ್ಲ ಹೊಸಿ, ನಾನು ಹೇಳ್ದಂಗೆ ಕೇಳು ಅಂದ್ಲು. ಏನು, ನಾವು ಹೊಸ ಮನೆ ಕಟ್ಮಾ ಅಂದ್ಲು. ಹೊಸ ಮನೆ ಕಟ್ಮಾ, ಇರು ಮನೆ ಕಿತಾಕು ಅಂದ್ಲು. ಅದೇ ಯಾರೋ ಉಗಿತಾರ ನಮ್ಮ ಅಷ್ಟೇ. ಈಗ 1 ವರ್ಷ 8 ತಿಂಗಳ ಮನೆ ಕಟ್ಬಿಟ್ಟು ಕಿತಾಕು. ಅವ್ರ ಮುಂಚೆರೆ ಆಟಕ್ಕೆ ಬದುಕ್ಬೇಕು, ನಾವು ಛಲಕ್ಕೆ ಬದುಕಿದ್ಮೇಲೆ ಬದುಕು ಯಾಕಿದು ಅಂದ್ಲು. ಅಲ್ಲ ಕಣಮ್ಮಿ, ದುಡ್ಡು ಹೇಳ್ತಾರನೆ, ಸಾಲ ಮಾಡ್ಕಟ್ಟು ಗಂಡ್ಸಲು ನೀನು ಅಂದ್ಲು. ಅಯ್ಯೋ ಕೆಲಸ ನೋಡು, ಹಾಗೆಲ್ಲ ಆಗೋದಿಲ್ಲ ಅಂದ ಅವನು. ನಿಮ್ಮ ಅಣ್ಣ ಹಾಕ್ಸುಕ್ ಬರಲಿ, ಅವತ್ತೇನು ಹೆಣ ಕಸ ತೊಯ್ತೀನಿ ನಾನು ಅಂದ್ಲಿ. ಹಣೆ ಬರವೆ. ಅವನು ಯೋಚನೆ ಮಾಡ್ದ. ಇನ್ನು ಹೆಂಡ್ತಿ ಸತ್ತೋಗ್ಬಿಟ್ರೆ ನನ್ಗತಿ ಏನಪ್ಪ, ಪ್ರಪಂಚ ಹೆಂಗಾಗದು ಈಗ ಅಂದರೆ, ಯಾರು 30 ವರ್ಷದ ಒಳಗೆ ಹೆಣ್ಮಗಳಿದ್ದು ಗಂಡು ಸತ್ತೋಗ್ಬಿಟ್ರೆ ಸಂಡೆ ಹೊತ್ತು ಮದುವೆ ಆಯ್ತೀವಿ ಅಂತ ಯಾರ ಬರ್ತಾರೆ.
ಎಡ್ಸತ್ತೋದ್ಲು ಅಂದರೆ ಮುಗೀತಲ್ಲ ಅವನ ಕತೆ. ಮದುವೆ ಆಯ್ತೀವಿ ಅಂತ 5 ಗಂಟೆ ಬಂದ್ಬಿಡ್ತಾವೆ, ಸಂಜೆ ಹೊತ್ತಿಗೆ ಯಾರ ಕಾಣಿಸೋತೋಗ್ಬಿಟ್ರಿ. ಈಗ ಅಂಥ ಕಾಲ ಬಂದಿರೋದು. ಈಗ ಎಡ್ಸತ್ತೋದ್ರು ಮುಗೀತು ನಮ್ಮ ಜೀವನ. ಅವನು ತಿರುಮಂತ ತಗೊಂಡ ಕಟ್ಸ್ಬಿಡ್ತಕ್ಕ ಮನೆ ಆಯಿತು. ಕೇಳಿಸ್ತಾ ಕಟ್ಸೋಕೆ ಶುರು ಮಾಡ್ದ. ಈ ಅಮ್ಮನ ದಟ, ನೀನೇನಾರ ಮಾಡ್ಕೊ, ನಿಮ್ಮ ಅಣ್ಣನ ಮನೆಗಿಂತ ದೊಡ್ಡ ಮನೆ ಇರ್ಬೇಕು ನಮ್ಮದು. ನಿಮ್ಮ ಅಣ್ಣನ ಮನೆಗಿಂತ ಒಂದು ಅಂತಸ್ತಿ ಜಾಸ್ತಿ ಕಟ್ಸು ನೀನು. ಅವರು ಬಾಗಿಲಿಗೆ ಬೇವಿನ ಮರ ಹಾಕ್ಸಾರಂತೆ, ನೀನು ಅರ್ಕ್ಲೆಸ್ ಮರ ಹಾಕ್ಸು, ಟೀಕುಡ್ ಹಾಕ್ಸು, ಟೀಕುಡ್. ಅವ್ರು 300 ರೂಪಾಯಿ ಟೈಲ್ಸ್ ಹಾಕ್ರಿ, ನೀನು 500 ರೂಪಾಯಿಂದ ಹಾಕ್ಸು. ಎಂಥ ಆಟಕ್ಕೆ ಬಿದ್ಲು ಅಂದರೆ ಪಾಪ. ಇದಕ್ಕೆ ಅದೆಲ್ಲ ಸೇಲ್ ಅಗ್ರಿಮೆಂಟ್ ಮಾಡಿ, ಬ್ಯಾಂಕಲ್ಲಿ ಸಾಲ ಮಾಡಿ, ಅದು ಸಾಲದು ಊರು ಮೈಕ್ರೋ ಫೈನಾನ್ಸ್ ಎಲ್ಲ ದುಡ್ಡು ಎತ್ಕೊಬಂದು ಎಡ್ತಿ ಆಟಕ್ಕೆ ಅಣ್ಣನ ಮೀರಿಸಿ ಒಂದಂತಸ್ತಿ ಮಾಡಿ ಮನೆ ಏನೋ ಕಡ್ತಾ. ಗೃಹ ಪ್ರವೇಶ ಆಗಿ 2 ವರ್ಷ ಆಗದೆ ಒಂದಿನ ಮನೆ ಒಳಗೆ ಮನಗಿಲ್ಲ ಅವನು. ತೊಡ್ತಾ ಹೋಗಿ ಮನೆ ಕತ್ತಾನೆ, ಹುಡುಕ ಬತ್ತವ್ರು ಸಾಲದವರೆಲ್ಲ ಮನೆ ತಕ್ಕೆ. ಯಾರ್ದು ಆಟಕ್ಕೆ ಬಿದ್ದು ಜೀವನ ಮಾಡೋಕೆ ಹೋದರೆ ನಮ್ಮ ಬದುಕನ್ನು ನರಕ ಮಾಡ್ಕೊಳ್ತೀವಿ. ಇವತ್ತು ಆ ಮನೇಲಿ ನೆಮ್ಮದಿ ಇಲ್ಲ, ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಇಲ್ಲ.